ಹಾಯ್ ಎವ್ರಿವನ್, ನಾನು ನಿಮ್ಮ ದಾಕುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈಗಿರುವಂತಹ ಒಂದು ಸ್ಥಳ ಯಾವುದಪ್ಪ ಅಂದರೆ ಅದು ನಿಮ್ಮ ನೆಚ್ಚಿನ ಹಾಸನದ ಹತ್ತಿರದಲ್ಲಿರುವ ಹಳೇಬೀಡು. ಸೊ ಈಗ ನಾನು ನಿಮಗೆ ಹಳೇಬೀಡು ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ದೇವಸ್ಥಾನವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ 12ನೇ ಶತಮಾನದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣವಾಗಿದೆ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಇದು ಇಂದಿನ ಹೆಸರು ದೊರಸಮುದ್ರ ಅಂತ ಕರೀತಾ ಇದ್ರು. ಅತ್ಯುನ್ನತ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ದೇವಾಲಯಗಳಿಗೆ ವಿಶೇಷವಾಗಿ ಕಪ್ಪು ಸೋಪು ಕಲ್ಲಿನಿಂದ ನಿರ್ಮಿತವಾದ ಹೊಯ್ಸಳೇಶ್ವರ ದೇವಾಲಯಕ್ಕೆ ಪ್ರಸಿದ್ಧವಾಗಿದೆ. ಇದು ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಲು ಅರ್ಹವಾದ ಅದ್ಭುತ ಶಿಲ್ಪಕಲೆಗಳನ್ನು ಹೊಂದಿದೆ. ಸೊ ನಾನೊಂದಷ್ಟು ಹಳೇಬೀಡು ಬಗ್ಗೆ ಮುಖ್ಯಾಂಶಗಳನ್ನು ಹೇಳಲು ಇಷ್ಟಪಡ್ತೇನೆ. ಹಾಸನದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನವು 12-14ನೇ ಶತಮಾನದಲ್ಲಿ ಹೊಯ್ಸಳರ ರಾಜಧಾನಿಯಾಗಿತ್ತು. ನಂತರ ದೆಹಲಿ ಸುಲ್ತಾನರ ದಾಳಿಯಿಂದಾಗಿ ಹಾಳಾದ ಬೀಡು ಅಂದರೆ ಹಳೇಬೀಡು ಎಂದು ಕರೆಯಲ್ಪಟ್ಟಿತು. ಇದು ಹಳೇಬೀಡಿನ ಅತಿ ಪ್ರಮುಖ ದೇವಾಲಯವಾಗಿದೆ. ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವು 2 ಅಂದರೆ ಜಂಟಿ ಗರ್ಭಗುಡಿಗಳನ್ನು ಹೊಂದಿದೆ. ಇಲ್ಲಿನ ಗೋಡೆಗಳ ಮೇಲೆ ರಾಮಾಯಣ, ಭಾರತ, ಮಹಾಭಾರತ ಮತ್ತು ಹಿಂದೂ ದೇವತೆಗಳ ಕೆತ್ತನೆಗಳು ವಿಶ್ವಪ್ರಸಿದ್ಧವಾಗಿದೆ. ದೇವಾಲಯದ ತಳಭಾಗದಲ್ಲಿ ಆನೆ, ಸಿಂಹ, ಕುದುರೆ ಮತ್ತು ಹೂವಿನ ವಿನ್ಯಾಸಗಳ ಸಾಲುಗಳು ಹೊಯ್ಸಳ ಕಲಾವಿದರ ನಿಪುಣತೆಯನ್ನು ತೋರುತ್ತದೆ. ಕೇದಾರೇಶ್ವರ ದೇವಾಲಯ ಜೈನ ಬಸದಿಗಳು ಮತ್ತು ಪುರಾತತ್ವ ವಸ್ತು ಸಂಗ್ರಹಾಲಯ ಅಂದರೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇಲ್ಲಿನ ಇತರ ಪ್ರಮುಖ ಪ್ರವಾಸಿ ತಾಣಗಳಾಗಿದೆ. ಇಲ್ಲಿಗೆ ನೀವೇನಾದರೂ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಕ್ಟೋಬರ್ ಟು ಮಾರ್ಚ್ ನೀವು ಭೇಟಿ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಹವಾಮಾನದ ವೆದರ್ ದೃಷ್ಟಿಯಿಂದ ಈ ಟೈಮಿಂಗಲ್ಲಿ ವಿಸಿಟ್ ಮಾಡೋದಾದರೆ ನೀವು ಆರಾಮಾಗಿ ಭೇಟಿ ನೀಡಿ. ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಜಂಟಿ ಬಸವಗಳು ಇದೆ. ಸೊ ನೀವು ಇಲ್ಲಿಯ ಒಂದು ಕಲಾಕೃತಿಗಳನ್ನು ನೀವು ಡೀಟೇಲ್ಡಾಗಿ ನೋಡಬೇಕು ಅಂದರೆ ಅಟ್ಲೀಸ್ಟ್ 3 hours ನೀವು ಸ್ಪೆಂಡ್ ಮಾಡಬೇಕು. ಹಾಗೆ ಹತ್ತಿರದಲ್ಲೇ ಇರುವ ಬೇಲೂರು ಹಳೇಬೀಡಿಂದ 17 ಕಿಲೋಮೀಟರ್ ಇರೋದ್ರಿಂದ ನೀವು ಭೇಟಿ ನೀಡಬಹುದು. ನೋಡ್ತಾ ಇರ್ಬೋದು ನೀವು ಎಷ್ಟು ಸುಂದರವಾಗಿ ಆಗಿನ ಕಾಲದ ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ ಎಂದು. ನಾವು ಏನೇ ಆದರೂ ಅಷ್ಟೇ, ಇವಾಗಿನ ಆರ್ಕಿಟೆಕ್ಚರ್ ಏನಿದೆ ಅದು ಎಷ್ಟೇ ಮಾಡ್ರನ್ ಆಗಿ ಎಷ್ಟೇ ಅಪ್ಡೇಟ್ ಆಗಿದ್ರೂ ಸಹ ಆಗಿನ ಕಾಲದವರ ಕೆತ್ತನೆಗೆ ನಾವು ಸರಿಸಾಟಿಯೇ ಅಲ್ಲ. ನೋಡಿ ಔಟ್ಸೈಡ್ ವೆದರ್ ಹೆಂಗಿದೆ, ಸಖತ್ತಿದೆ. ಫೋಟೋಶೂಟ್ ಮಾಡ್ತಿದ್ದಾರೆ ನೋಡಿ ಯಾರೋ ಅಲ್ಲಿ, ತುಂಬ ಚೆನ್ನಾಗಿದೆ. ಹೊರಗಡೆನೂ ಸಹ ಹಾಗೆ ನಾನು ಒಂದು ರೀಲ್ಸ್ ಮಾಡಿಕೊಂಡೆ, ಗೊತ್ತಲ್ಲ ಹುಡುಗಿರಂದರೆ ರೀಲ್ಸ್. ಸರಿ ಆಯಿತು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.